ಭಾರತ ಅಂಚೆ ಇಲಾಖೆ ಕೇಂದ್ರ ಸರ್ಕಾರದ ಸಂವಹನ ಸಚಿವಾಲಯದ ಅಡಿಯಲ್ಲಿ ಕಾರ್ಯನಿರ್ವಹಿಸುವ ದೇಶದ ಅತಿದೊಡ್ಡ ಅಂಚೆ ಜಾಲವಾಗಿದೆ. ಗ್ರಾಮೀಣ ಪ್ರದೇಶದಿಂದ ನಗರಗಳವರೆಗೆ ವ್ಯಾಪಿಸಿರುವ ಅಂಚೆ ಕಚೇರಿಗಳ ಮೂಲಕ ಪತ್ರ, ಪಾರ್ಸೆಲ್ ಸೇವೆಗಳ ಜೊತೆಗೆ ಇಂದು ಆಧಾರ್ ನೋಂದಣಿ ಮತ್ತು ಪಾಸ್ಪೋರ್ಟ್ ಸೇವೆಗಳಂತಹ ಪ್ರಮುಖ ಸಾರ್ವಜನಿಕ ಸೌಲಭ್ಯಗಳನ್ನು ಒದಗಿಸುತ್ತಿವೆ. ಎಂಟೈರ್ ಕರ್ನಾಟಕದಲ್ಲಿ 23 ಪಾಸ್ಪೋರ್ಟ್ ಸೇವಾ ಕೇಂದ್ರ ಇದೆ. ಆಯ್ದ ಅಂಚೆ ಕಚೇರಿಗಳಲ್ಲಿ ಆಧಾರ್ ನೋಂದಣಿ, ಹೊಸ ಆಧಾರ್ ದಾಖಲಾತಿ, ಬಯೋಮೆಟ್ರಿಕ್ ನವೀಕರಣ, ವಿಳಾಸ, ಮೊಬೈಲ್ ಸಂಖ್ಯೆ ಹಾಗೂ ಇತರೆ ವಿವರಗಳ ತಿದ್ದುಪಡಿ ಸೇವೆಗಳು ಲಭ್ಯವಿವೆ. ಸಾರ್ವಜನಿಕರು ಅಗತ್ಯ ದಾಖಲೆಗಳೊಂದಿಗೆ ನಿಗದಿತ ಶುಲ್ಕ ಪಾವತಿಸಿ ಈ ಸೇವೆಗಳನ್ನು ಪಡೆಯಬಹುದು. ಈ ವ್ಯವಸ್ಥೆಯಿಂದ ಜನರು ದೂರದ ಆಧಾರ್ ಕೇಂದ್ರಗಳಿಗೆ ತೆರಳುವ ಅಗತ್ಯವೂ ಕೂಡ ಕಡಿಮೆಯಾಗಿದೆ. ಆಧಾರು ಸುಮಾರು ಜನ, ಯಾಕಂದರೆ ನಮಗೆ ನಾನು ಮೊದಲೇ ಹೇಳಿದೆ, ನಮ್ಮ ರೀಚು ನಮ್ಮ ಅಡ್ವಾಂಟೇಜು. ಅದೇ ರೀತಿ ಜನ ಯಾವುದಾದ್ರೂ ಪರ್ಟಿಕ್ಯುಲರ್ ಡಿಸ್ಟ್ರಿಕ್ಟ್ ಸೆಂಟ್ರಿಗೆ ಬರಬೇಕು ಅಂತ ಇಲ್ಲ. ಸೊ ಅವರು ಇರ್ತಕ್ಕಂಥ ನಿಯರ್ ಬೈ ಪೋಸ್ಟ್ ಆಫೀಸಲ್ಲಿ ಹೋಗಿ ಅವರು ತಮ್ಮ ಆಧಾರ್ ನೋಂದಣಿ ಇರ್ಬೋದು, ಹೊಸ ನೋಂದಣಿ ಇರ್ಬೋದು, ತಿದ್ದುಪಡಿ ಇರ್ಬೋದು, ಇದನ್ನು ಮಾಡಿಸ್ಕೋಬೋದು. ಸೊ ಈ ರೀತಿ ವೆರೈಟಿ ಆಫ್ ಸರ್ವಿಸಸ್ಸು ನಮ್ಮ ಪೋಸ್ಟ್ ಆಫೀಸಲ್ಲಿ ಇದೆ. ಪಾಸ್ಪೋರ್ಟ್ ಸೇವೆಯನ್ನ ಸಾರ್ವಜನಿಕರಿಗೆ ಮತ್ತಷ್ಟು ಹತ್ತಿರ ತಲುಪಿಸುವ ಉದ್ದೇಶದಿಂದ ಅಂಚೆ ಕಚೇರಿಗಳಲ್ಲಿ ಪೋಸ್ಟ್ ಆಫೀಸ್ ಪಾಸ್ಪೋರ್ಟ್ ಸೇವಾ ಕೇಂದ್ರಗಳು ಕಾರ್ಯನಿರ್ವಹಿಸುತ್ತಿವೆ. ಇಲ್ಲಿ ಹೊಸ ಪಾಸ್ಪೋರ್ಟ್ ಅರ್ಜಿ ಹಾಗೂ ಮರು ನವೀಕರಣಕ್ಕೆ ಸಂಬಂಧಿಸಿದ ದಾಖಲೆಗಳ ಪರಿಶೀಲನೆ ಮತ್ತು ಅರ್ಜಿ ಸ್ವೀಕಾರ ಪ್ರಕ್ರಿಯೆ ನಡೆಯುತ್ತದೆ. ಥ್ರೂ ಪಾಸ್ಪೋರ್ಟ್ ವೆಬ್ಸೈಟ್ ಮೂಲಕನೇ ಅವ್ರ ಅಪಾಯಿಂಟ್ಮೆಂಟ್ ತಗೋಬೇಕು. ಅಪಾಯಿಂಟ್ಮೆಂಟ್ ತಗೊಂಡಾಗ ಅವ್ರಿಗೆ ಒಂದು ಪರ್ಟಿಕ್ಯುಲರ್ ಡೇಟು ಟೈಮು ಅಲಾಟ್ ಆಗಿರುತ್ತೆ. ಆ ಡೇಟ್ಗೆ ಅವ್ರು ಇಲ್ಲಿ ಬಂದಾಗ ಪ್ರೋಸೆಸಿಂಗು ನಾವಿಲ್ಲಿ ಮಾಡ್ತೀವಿ. ಅಂತಿಮವಾಗಿ ಪಾಸ್ಪೋರ್ಟ್ ಮಂಜೂರು ಮಾಡುವ ಅಧಿಕಾರ ವಿದೇಶಾಂಗ ಸಚಿವಾಲಯದ ಪಾಸ್ಪೋರ್ಟ್ ಅಧಿಕಾರಿಗಳದ್ದೇ ಆಗಿರುತ್ತದೆ. ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಜೊತೆ ನಾವು ಟೈಅಪ್ ಮಾಡಿಕೊಂಡು ಅವರ ಪಾಸ್ಪೋರ್ಟ್ ಸೇವಾ ಕೇಂದ್ರ ಅಂತ, ನೀವು ಈ ಪಾಸ್ಪೋರ್ಟ್ ಮಾಡಿಸ್ಬೇಕು ಅಂದರೆ ಮೊದಲು ಸೆಲೆಕ್ಟೆಡ್ ಡಿಸ್ಟಿಕ್ಗಳಲ್ಲಿ ಮಾತ್ರ ಆ ಫೆಸಿಲಿಟಿ ಇತ್ತು. ನಮ್ಮ ಜೊತೆ ಅವರು ಒಪ್ಪಂದ ಮಾಡ್ಕೊಂಡಿದ್ದಾರೆ, ನಾವು ಒಪ್ಪಂದ ಮಾಡ್ಕೊಂಡಿದ್ದೇವೆ. ಹಾಗಾಗಿ ಪ್ರತಿ MP ಕಾನ್ಸ್ಟಿಟ್ಯೂಯೆನ್ಸಿಗಳಿರ್ತದಲ್ಲ, ಲೋಕಸಭಾ ಕಾನ್ಸ್ಟಿಟ್ಯೂಯೆನ್ಸಿ ಇರ್ತದಲ್ಲ, ಅಲ್ಲಿ ಒಂದು ಪ್ರಮುಖವಾದ ಜಾಗದಲ್ಲಿ ನಾವು ನಮ್ಮ ಕಚೇರಿ ಒಳಗಡೆ ಒಂದು ಪಾಸ್ಪೋರ್ಟನ್ನು ಫೆಸಿಲಿಟೇಟ್ ಮಾಡಲಿಕ್ಕೆ ಅದನ್ನು ಪಾಸ್ಪೋರ್ಟ್ ಸೇವಾ ಕೇಂದ್ರ ಅಂತ ಕರಿತೀವಿ. ನಮ್ಮ ರಾಜ್ಯದಲ್ಲಿ ಆ 28 ಕ್ಷೇತ್ರಗಳಲ್ಲೂ ಕೂಡ ನಾವು ಪಾಸ್ಪೋರ್ಟ್ ಸೇವಾ ಕೇಂದ್ರವನ್ನು ಪ್ರಾರಂಭಿಸಿ ಅದರ ಸೇವೆಗಳನ್ನ ನೀಡ್ತಾ ಇದ್ದೀವಿ. And we have a police clearance certificate facility in the passport seva kendra also. So whoever the applicants who require PCC for the employment or for higher education, for overseas travel, so they can get the appointment at this nearby passport seva kendra and they can get the PCC in a comfortable manner. ಆಧಾರ್ ಅಥವಾ ಪಾಸ್ಪೋರ್ಟ್ ಸೇವೆಗೆ ಸಂಬಂಧಿಸಿದ ಯಾವುದೇ ಮಾಹಿತಿ ಅಥವಾ ತೊಂದರೆಗಳಿದ್ದರೆ ಸಂಬಂಧಿಸಿದ ಅಂಚೆ ಕಚೇರಿಯ ಅಧಿಕಾರಿಗಳನ್ನ ಸಂಪರ್ಕಿಸಬಹುದು. ಇಲ್ಲಿ ನಮ್ಮಲ್ಲಿ ಸುಮಾರು ಡೈಲಿ 20 ಸ್ಲಾಟ್ಗಳನ್ನು ಅಲಾಟ್ ಮಾಡ್ತಾರೆ. ಒಂದು ಸ್ಲಾಟ್ಗೆ 5 ಇರುತ್ತೆ. 100 ಪಬ್ಲಿಕ್ಗೆ ನಾವು ಟೋಕನ್ ಕೊಟ್ಟಿರ್ತಾರೆ. ಅದು 100 ಮೆಂಬರ್ಗೆ ನಾವು ಟೋಕನ್ ಇಶ್ಯೂ ಮಾಡಿ ಸೇವೆಯನ್ನು ಕೊಡ್ತಾ ಇದ್ದೀವಿ. ಅಗತ್ಯವಿದ್ದಲ್ಲಿ ಸಂಬಂಧಿತ ವಲಯ ಕಚೇರಿ ಅಥವಾ ಅಧಿಕೃತ ಸಹಾಯವಾಣಿ ಮೂಲಕವೂ ದೂರು ಸಲ್ಲಿಸುವ ಅವಕಾಶವಿದೆ. ಅಧಿಕೃತ ವೆಬ್ಸೈಟ್ ಮತ್ತು ಸಹಾಯವಾಣಿ ಸಂಖ್ಯೆಗಳ ಮೂಲಕವೂ ಮಾಹಿತಿ ಪಡೆಯಬಹುದು. ನನ್ನ ಪಾಸ್ಪೋರ್ಟು ರಿನ್ಯೂವಲ್ದು ಅಪಾಯಿಂಟ್ಮೆಂಟ್ ಇತ್ತು. ಹಾಗೆ ನನ್ನ ಮಗಂದು ಕೂಡ ಹೊಸ ಫ್ರೆಶ್ ಪಾಸ್ಪೋರ್ಟ್ ಇತ್ತು. ಸೊ ಈ ಏರಿಯಾದಲ್ಲಿ ಆಗಿರೋದ್ರಿಂದ ಒಂದು ಬೆನಿಫಿಟ್ ಅಂತ ಹೇಳಂದರೆ ನಾವು ಇಲ್ಲಿಂದ ಆ ಕಡೆ ಹೋಗೋದು ತಪ್ಪುತ್ತೆ. ಬನ್ನೇರುಘಟ್ಟ ಹೋಗಿ ಒಂದು ಫುಲ್ ಡೇ ವೇಸ್ಟ್ ಮಾಡೋದು ಸ್ಟಾಪ್ ಆಗುತ್ತೆ. ನನ್ನ ಮಗಳು ಪ್ರಣೀಕಾ ಅವಳದು ಪಾಸ್ಪೋರ್ಟ್ ಫಸ್ಟ್ ಫ್ರೆಶ್ ಪಾಸ್ಪೋರ್ಟ್ ಅಪ್ಲೈ ಮಾಡ್ಲಿಕ್ಕೆ ಬಂದಿದ್ದೆ. ನಮ್ಮ ಮನೆ ಹತ್ರ ಆಗಿರೋದಕ್ಕೆ ತುಂಬ ಅನುಕೂಲ ಆಯಿತು. ಇಲ್ಲಾಂದರೆ ಸೆಂಟರ್ ಆಫ್ ದ ಸಿಟಿಗೆ ಹೋಗಿ ಟ್ರಬಲ್ ಆಗ್ತಿತ್ತು ನಮಗೆಲ್ಲ. ಅಂಚೆ ಇಲಾಖೆಯಲ್ಲಿ ವಿವಿಧ ಹಂತದ ಅಧಿಕಾರಿಗಳು ಕಾರ್ಯನಿರ್ವಹಿಸುತ್ತಾರೆ. ರಾಷ್ಟ್ರಮಟ್ಟದಲ್ಲಿ ಡೈರೆಕ್ಟರ್ ಜನರಲ್ ಅವರ ನೇತೃತ್ವದಲ್ಲಿ ಇಲಾಖೆ ಕಾರ್ಯನಿರ್ವಹಿಸುತ್ತದೆ. ರಾಜ್ಯ ಮತ್ತು ವೃತ್ತ ಮಟ್ಟದಲ್ಲಿ ಮುಖ್ಯ ಪೋಸ್ಟ್ ಮಾಸ್ಟರ್ ಜನರಲ್, ಹಿರಿಯ ಅಧೀಕ್ಷಕರು, ಅಂಚೆ ನಿರೀಕ್ಷಕರು, ಪೋಸ್ಟ್ ಮಾಸ್ಟರ್ಗಳು ಹಾಗೂ ವಿವಿಧ ಸಿಬ್ಬಂದಿ ಸಾರ್ವಜನಿಕ ಸೇವೆಗಳನ್ನು ನಿರ್ವಹಿಸುತ್ತಾರೆ. ಭಾರತೀಯ ಅಂಚೆ ಇಲಾಖೆ ದೇಶದಾದ್ಯಂತ ಇರತಕ್ಕಂಥ ಎಲ್ಲ ಪೋಸ್ಟ್ ಆಫೀಸ್ಗಳಲ್ಲೂ ಯಾವುದೇ ಭೇದ ಭಾವವಿಲ್ಲದೆ ಎಲ್ಲ ಜನವರ್ಗದವರಿಗೆ ಮತ್ತು ಅವರಿಗೆ ಅಕ್ಸೆಸ್ ಆಗೋ ನಿಟ್ಟಿನಲ್ಲಿ ಒಂದು ಸೇವೆ ಸಲ್ಲಿಸ್ತಾ ಇರುವಂಥ ಭಾರತ ಸರ್ಕಾರದ, ಭಾರತ ಜನಗಳ ಬಹಳ ಪ್ರಮುಖವಾದ ಒಂದು
ಒಂದು ಸಂಸ್ಥೆ. ಇಂದಿನ ದಿನಗಳಲ್ಲಿ ಅಂಚೆ ಇಲಾಖೆ ನೀಡುತ್ತಿರುವ ಜನಸ್ನೇಹಿ ಸೇವೆಗಳಿಂದ ದೇಶದ ನಾಗರಿಕರಿಗೆ ಅನುಕೂಲವಾಗಿದೆ.